ಮಂಗಳವಾರ ತುಳಸಿ ಗಿಡದ ಈ ಬೇರುಗಳನ್ನು ನಿಮ್ಮ ಜೊತೆಯಲ್ಲಿ ಹಳದಿ ದಾರವನ್ನು ಕಟ್ಟಿ ಈ ರೀತಿ ಪೂಜೆ ಮಾಡಿ ಇಟ್ಟುಕೊಳ್ಳುವುದರಿಂದ ಹಣ ಸೆಳೆಯುತ್ತದೆ. ದುಡ್ಡಿನ ಆಕರ್ಷಣೆ ಬೇಗನೆ ಆಗುತ್ತದೆ. ಮನೆಯಲ್ಲಿ ದುಡ್ಡಿನ ತಾಪತ್ರಯ ಇದ್ದವರು, ಸಾಲ ಮಾಡಿಕೊಂಡಿದ್ದವರು, ಜೀವನ ನಡೆಸೋದಕ್ಕೆ ದುಡ್ಡು ಸಿಗ್ತಾ ಇಲ್ಲ, ಒಳ್ಳೆಯ ಉದ್ಯೋಗ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ ಅನ್ನುವವರು ಮಂಗಳವಾರ ತುಳಸಿ ಗಿಡದ ಈ ಬೇರುಗಳನ್ನು ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟಿ ನಾವು ತಿಳಿಸ್ಕೊಡುವ ಹಾಗೆ ಇದೊಂದು ಪುಟ್ಟ ಸಣ್ಣ ಕೆಲಸ ಮಾಡಿ ನೋಡಿ. ಖಂಡಿತ ಚಮತ್ಕಾರ ಆಗುತ್ತೆ, ಜೀವನವೇ ಬದಲಾಗುತ್ತೆ. 100% ಸತ್ಯ. ದುಡ್ಡಿನ ಸಮಸ್ಯೆ ಮುಗಿದೋಗುತ್ತೆ. ಅದನ್ನು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಂದ ನರಳುತ್ತಿದ್ದರೂ, ತುಂಬಾ ಕಷ್ಟ ಅನುಭವಿಸುತ್ತಾ ಇರುವವರು ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರ ತುಂಬ ಚೆನ್ನಾಗಿ ಹೇಳ್ತಾರೆ. ಗುರುಗಳು ನೀಡುವಂತಹ ಈ ಒಂದು ಅದ್ಭುತವಾದಂತಹ ಬೇರುಗಳು ಯಾವುದೇ ಒಂದು ಮನುಷ್ಯನ ಮಾನಸಿಕ ನೆಮ್ಮದಿ ಇಲ್ಲದೇ ಇದ್ದಾಗ, ದುಡ್ಡಿನ ಒತ್ತಡದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಾ ಇದ್ದಾಗ ತುಳಸಿ ಗಿಡದ ಬೇರುಗಳು, ಈ ತುಳಸಿ ಗಿಡದ ಬೇರಿನಲ್ಲಿ ಅಪಾರವಾದ ದೈವಶಕ್ತಿ ಇರುವುದರಿಂದ ಇದನ್ನು ಮನೆಗೆ ತಂದು ಅದಕ್ಕೆ ಅರಿಶಿಣ, ಕುಂಕುಮ, ಗಂಧ ಲೇಪನ ಮಾಡಿ ಒಂದು ದಿನ ರಾತ್ರಿ ಪೂರ್ತಿ ನೀರಿನಲ್ಲಿ ಅದನ್ನು ನೆನೆ ಹಾಕಿ ಆ ನೀರಿನಲ್ಲಿ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಮಧ್ಯರಾತ್ರಿ ಇದು ಆಗಬೇಕು. ಮಂಗಳವಾರ ಮಧ್ಯರಾತ್ರಿ ನೀವು ಭಕ್ತಿ ಸಂಕಲ್ಪ ಸಹಿತ ಅದಕ್ಕೆ ಪೂಜೆ ಮಾಡಬೇಕು. ಕಷ್ಟಗಳನ್ನು ಹೇಳಬೇಕು. ಮನೆಯಲ್ಲಿ ಯಾವ ಕಷ್ಟಗಳು ನೋಡ್ತಾ ಇದ್ದೀರಾ, ಯಾವ್ಯಾವ ಸಮಸ್ಯೆಗಳು ನೋಡ್ತಾ ಇದ್ದೀರಾ, ಯಾವ್ಯಾವ ತೊಂದರೆಗಳಾಗ್ತಾ ಇದೆ, ದುಡ್ಡಿನ ಸಮಸ್ಯೆ, ಸಾಲದ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಅನಾರೋಗ್ಯದಲ್ಲಿ ಸಮಸ್ಯೆ, ಎಲ್ಲವೂ ನಿವಾರಣೆ ಆಗಬೇಕು ಅಂತ ಸಂಕಲ್ಪ ಸಹಿತ ಪೂಜೆ ಮಾಡಿ ಆ ಒಂದು ಬೇರುಗಳನ್ನು ತೆಗೆದುಕೊಂಡು ಬಂದು ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟಿ, ಅಂದರೆ ಮಂಗಳವಾರ ಇಟ್ಟಿರ್ತೀರ, ಬುಧವಾರ ಬೆಳಿಗ್ಗೆ ಆ ಬೇರಿಗೆ ದಾರವನ್ನು ಕಟ್ಟಿದ ನಂತರ ಅದನ್ನು ನೀವು ರಾತ್ರಿ ಮಲಗುವ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ನಿಮ್ಮ ಕಷ್ಟಗಳನ್ನೆಲ್ಲ ಹೀರಿಕೊಂಡು ಸುಖ, ಶಾಂತಿ, ನೆಮ್ಮದಿ, ಆರ್ಥಿಕ ಅಭಿವೃದ್ಧಿ, ಧನಾಭಿವೃದ್ಧಿ, ಮನೆಯ ಏಳಿಗೆ, ಉದ್ಯೋಗದಲ್ಲಿ ಪ್ರಗತಿ ಎಲ್ಲವನ್ನು ಕೊಡುತ್ತೆ. ಮಾನಸಿಕ ನೆಮ್ಮದಿಯನ್ನು ಕೂಡ ತುಂಬ ಚೆನ್ನಾಗಿ ಕೊಡುತ್ತದೆ. ಈ ಒಂದು ತುಳಸಿ ಬೇರುಗಳು ಈ ತಕ್ಷಣ ನೀವು ತೆಗೆದುಕೊಂಡು ಬರಲು ಸಾಧ್ಯವಾಗದಿದ್ದರೆ ಇದನ್ನು ಪೂಜೆ ಮಾಡಿಸಿ ಪಂಡಿತ್ ಯಶವಂತರಾವ್ ಗುರುಗಳು ನಿಮಗೆ ನೀಡುತ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಉಚಿತವಾಗಿ ಪೂಜೆ ನಡೆಯುತ್ತೆ. ಪೂಜೆ ಮಾಡಿಸಿ ಬೇರನ್ನು ಹೇಳಿಕೊಟ್ಟ ಹಾಗೆ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಬದುಕು ಬಂಗಾರವಾಗುತ್ತೆ.